ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಜುಲೈ ತಿಂಗಳ 6ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ದಿನ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:56, ಸೂರ್ಯಾಸ್ತ ಸಂಜೆ 6:49. ಈ ದಿನದ ಕರ್ಣ ಪೂರ್ವಕರ್ಣ ಗರಜ, ಇದು ಬೆಳಿಗ್ಗೆ 7:44 ಇರುವಂಥದ್ದು. ನಂತರ ಉತ್ತರ ಕರ್ಣ ಒಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣೆ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಮಧ್ಯಾಹ್ನ 12:28 2:04 ಗುಳಿಕ ಕಾಲ ಬೆಳಿಗ್ಗೆ 10:52 12:28. ಇನ್ನು ಯಮಗಂಡ ಕಾಲ ಬೆಳಿಗ್ಗೆ 7:40 9:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:53 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಇದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ. ಇನ್ನು ಅಮೃತ ಕಾಲ ಕೂಡ ಯಾವುದೂ ಇಲ್ಲ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಗಳಿಗೆ ತುಂಬ ಉತ್ತಮ ಕಾರಕನಾಗಿರುವಂಥವನು. ಆದ್ದರಿಂದಲೇ ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಈ ದಿನ ತುಂಬ ಅನುಕೂಲ ಉಂಟಾಗುವಂಥ ದಿನ. ಇನ್ನು ಕಲಾವಿದರಿಗೆ, ಸಾಹಿತಿಗಳಿಗೂ ಕೂಡ ಉತ್ತಮವಾದಂಥ ದಿನ. ಅದರಲ್ಲೂ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ವಿಶೇಷ ಅವಕಾಶಗಳು ನಿಮಗೆ ಸಿಕ್ಕುವಂಥ ದಿನ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತರುವಂಥ ದಿನ ಈ ಬುಧವಾರದ ದಿನ. ಹಾಗಾಗಿ ವರ್ತಕರಾಗಲಿ, ವ್ಯಾಪಾರಸ್ಥರಾಗಲಿ, ಕಲಾವಿದರಾಗಲಿ, ಸಾಹಿತಿಗಳಾಗಲಿ, ಇನ್ನು ಸಂಗೀತ, ನೃತ್ಯ, ಚಿತ್ರಕಲೆ, ಫೋಟೋಗ್ರಫಿ, ಅಭಿನಯ, ನಾಟಕ, ಯಕ್ಷಗಾನ ಹೀಗೆ ಯಾವುದೇ ಪ್ರಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದರೆ ಈ ದಿನ ತುಂಬ ಅನುಕೂಲ ಉಂಟಾಗುತ್ತೆ. ಹಾಗೆ ನಿಮ್ಮ ವೃತ್ತಿ ಅಥವಾ ನಿಮ್ಮ ಹವ್ಯಾಸ ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ನೀಡುವಂಥ ದಿನ ಈ ಬುಧವಾರದ ದಿನ. ಹಾಗೆ ಈ ದಿನ ಇರುವಂಥ ಬುಧಹೋರ ಕೂಡ ಬಹಳ ವಿಶೇಷವಾಗಿ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಂತಿಮ ತೀರ್ಮಾನವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲಕರವಾಗಿರುವಂಥದ್ದು. ಹಾಗೆ ಯಾವುದೇ ರೀತಿಯ ನೆಗೋಷಿಯೇಷನ್ಸ್ಗಾಗಲಿ, ಆರ್ಬಿಟ್ರೇಷನ್ಗಾಗಲಿ, ಇನ್ನು ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಿಗೂ ಕೂಡ ಈ ಬುಧಹೋರ ಚೆನ್ನಾಗಿದೆ. ಹಾಗಾಗಿ ಈ ದಿನ ಬುಧಹೋರ ಇರುವಂಥ ಸಮಯ ಪ್ರಾತಃ ಕಾಲ 5:51 6:54
ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ 2 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 31 ನಿಮಿಷದಿಂದ 9 ಗಂಟೆ 27 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಗುರು ಹೋರ ಕೂಡ ಚೆನ್ನಾಗಿದೆ. ಅದರಲ್ಲೂ ಕೆಲವು ಕೆಲಸಗಳು ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು ಈ ಗುರು ಹೋರ ಸಂದರ್ಭದಲ್ಲಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 2 ನಿಮಿಷದಿಂದ 10 ಗಂಟೆ 6 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 31 ನಿಮಿಷದಿಂದ 5 ಗಂಟೆ 35 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ 12 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಕೆಲವು ಕೆಲಸ ಕಾರ್ಯಗಳಿಗೆ ಅಡೆತಡೆಯನ್ನು ಉಂಟು ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಬೆಳಿಗ್ಗೆ 7 ಗಂಟೆ 58 ನಿಮಿಷದಿಂದ 9 ಗಂಟೆ 2 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 27 ನಿಮಿಷದಿಂದ 4 ಗಂಟೆ 31 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ 11 ಗಂಟೆ 19 ನಿಮಿಷದವರೆಗೆ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳನ್ನು ಈ ಶುಕ್ರ ಹೋರ ಇರುವಂಥ ಸಂದರ್ಭದಲ್ಲಿ ಮಾಡಬೇಡಿ. ಅದೇ ರೀತಿ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭದಲ್ಲಾಗಲಿ, ಅಥವಾ ಈ ಡೀಡ್ಸ್ಗಳಿಗಾಗಲಿ, ಅಥವಾ ಸೇಲ್ ಡೀಡ್ಸ್ ಇತ್ಯಾದಿಗಳಿಗೆ ಸಹಿ ಮಾಡುವಂಥ ಸಂದರ್ಭ ಬಂದರೆ ಅದನ್ನು ಈ ಶುಕ್ರ ಹೋರದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಈ ದಿನ ಪ್ರಾತಃ ಕಾಲ 4 ಗಂಟೆ 54 ನಿಮಿಷದಿಂದ 5 ಗಂಟೆ 51 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 1 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 35 ನಿಮಿಷದಿಂದ 8 ಗಂಟೆ 31 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ವೀಕ್ಷಕರೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ಹೊರ ಇರುವಂಥ ಸಂದರ್ಭದಲ್ಲಿ ಆರಂಭ ಮಾಡಬೇಕು, ಅದರಿಂದ ಯಾವ ರೀತಿಯ ಫಲಿತಾಂಶಗಳು ಬರುತ್ತೆ ಅನ್ನೋಂಥದ್ದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ತಾ ಇದ್ದೀರಿ. ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಇನ್ನು ಹೊರ ಸಮಯವನ್ನು ಸ್ವಲ್ಪ ಅನುಸರಣೆ ಮಾಡಿ ಅದ್ಭುತವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ಸಾರ್ಥಕತೆ ಬರುವಂಥದ್ದು ಅದು ಉತ್ತಮ ಫಲಿತಾಂಶವನ್ನು ನಿಮಗೆ ಕೊಟ್ಟಾಗ. ಅಂತಹ ಉತ್ತಮ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ನೀವು ಉತ್ತಮವಾದಂಥ ಮುಹೂರ್ತದಲ್ಲಿ ಸಂದರ್ಭದಲ್ಲೇ ಈ ಕೆಲಸಗಳನ್ನು ಆರಂಭ ಮಾಡಬೇಕು. ಹಾಗಾಗಿ ಪ್ರತಿನಿತ್ಯ ಈ ದಿನದ ಹೊರವನ್ನು ಅನುಸರಣೆ ಮಾಡಿ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನದ ಒಂದು ವಿಶೇಷ ಮಾಹಿತಿ ಅಂತ ಹೇಳಿದ್ರೆ ವೀಕ್ಷಕರೇ, ಕೆಲವರು ಸ್ನೇಹಿತರಿಗೋ ಬಂಧುಗಳಿಗೋ ಕಷ್ಟದ ಸಮಯದಲ್ಲಿ ಹಣವನ್ನು ಸಾಲವಾಗಿ ನೀಡಿರ್ತಾರೆ. ಆದರೆ ಆ ಸಾಲದ ಹಣವನ್ನು ಅವರು ವಾಪಸ್ಸು ಮಾಡಲ್ಲ. ಹಣವನ್ನು ವಾಪಸ್ಸು ಪಡೀಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಆಗಲ್ಲ. ಗಂಟು ನಂಟು ಎರಡೂ ಕೂಡ ಉಳಿಯದಂಥ ಪ್ರಸಂಗಗಳೇ ಹೆಚ್ಚಾಗಿ ಬರುವಂಥದ್ದು ಇದೆ. ಹಾಗಾಗಿ ಮೊನ್ನೆ ನಮ್ಮ ವೀಕ್ಷಕರು ಕೂಡ ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಏನಂದರೆ, ಹಣವನ್ನು ಕೊಟ್ಟಿದ್ದೇವೆ, ಅವರು ಹಣವನ್ನು ವಾಪಸ್ಸು ಕೊಡ್ತಾ ಇಲ್ಲ, ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹೇಳಿ ಅನ್ನೋವಂಥದ್ದು. ಇಲ್ಲಿ ವಿಶೇಷವಾಗಿ ನಮ್ಮ ಗುರುಗಳು ಹೇಳಿಕೊಟ್ಟಿರುವಂಥ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿದ್ರೆ, ಅದರಲ್ಲೂ ನಿಷ್ಠೆಯಿಂದ ನಂಬಿಕೆಯಿಂದ ಅನುಸರಣೆ ಮಾಡಿದ್ರೆ ನೀವು ಕೊಟ್ಟಿರುವಂಥ ಹಣ ವಾಪಸ್ಸು ಬರೋದರಲ್ಲಿ ಸಂಶಯ ಇಲ್ಲ ಅನ್ನೋವಂಥದ್ದು ಅವರ ಒಂದು ಸಲಹೆ. ಅದೇನಂತ ಹೇಳಿದ್ರೆ, ಒಂದು ಸರಳವಾಗಿರುವಂಥ ಚಿಕ್ಕ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶುಭ ಶುಕ್ರವಾರದ ದಿನ ಈ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಬೇಕು. ಈ ಒಂದು ಸರಳ ಪರಿಹಾರಕ್ಕೆ ಬೇಕಾಗುವಂಥ ಪದಾರ್ಥಗಳು ಅಂತ ಹೇಳಿದ್ರೆ 9 ವೀಳ್ಯದೆಲೆ, ಗೋರೋಜನ, ಕಸ್ತೂರಿ, ಪಚ್ಚಕರ್ಪೂರ, ಶ್ರೀಗಂಧ, ಹಾಗೆ ಪನ್ನೀರು ಅಂದರೆ ರೋಸ್ ವಾಟರ್. ಇಷ್ಟು ಸಾಮಗ್ರಿಗಳನ್ನು ನೀವು ಗ್ರಂಥಿಗೆ ಅಂಗಡಿಯಿಂದ ತಂದು ಇಟ್ಕೊಳ್ಳಿ. ಶುಕ್ರವಾರ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ಲಕ್ಷ್ಮೀದೇವಿಯ ವಿಗ್ರಹದ ಮುಂದೆ ಅಥವಾ ಚಿತ್ರಪಟದ ಮುಂದೆ ಒಂದು ಚಿಕ್ಕ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಳಿ. ನಂತರ ವೀಳ್ಯದೆಲೆ, ಗೋರೋಚನ, ಕಸ್ತೂರಿ, ಪಚ್ಚಕರ್ಪೂರ, ಶ್ರೀಗಂಧವನ್ನು ಪನ್ನೀರಿನಿಂದ ಶಾಹಿಯಂತೆ ಮಾಡಿ, ಶಾಹಿ ಅಂತ ಹೇಳಿದ್ರೆ ಇಂಕ್, ಇದನ್ನು ಉಪಯೋಗಿಸ್ಕೊಂಡು ದಾಳಿಂಬೆ, ಮಲ್ಲಿಗೆ ಅಥವಾ ತುಳಸಿ ಗಿಡದ ಕಡ್ಡಿಯಿಂದ ಓಂ ಶ್ರೀಂ ಓಂ ಅನ್ನುವಂಥ ಮಂತ್ರವನ್ನು 9 ಎಲೆಯ ಮೇಲೆ ಬರೆದು ತಟ್ಟೆಯಲ್ಲಿ ಇಡಿ. ಅಂದರೆ ಎಲ್ಲ 9 ವೀಳ್ಯದೆಲೆಯ ಮೇಲೆ ಓಂ ಶ್ರೀಂ ಓಂ ಅನ್ನುವಂಥದ್ದನ್ನು ಬರೆದು ಇಟ್ಟು ಅದನ್ನು ಕೆಂಪು ಗುಲಾಬಿ ಹೂವಿನಿಂದ ಪೂಜೆ ಮಾಡಿ. ಪ್ರತಿದಿನ ಈ ಕೆಂಪು ಗುಲಾಬಿ ಹೂವಿನಿಂದಲೇ ಇದನ್ನು ಪೂಜೆ ಮಾಡಬೇಕು. ಈ ರೀತಿ 9 ದಿನ ಪೂಜೆ ಮಾಡಬೇಕು. ಹಿಂದಿನ ದಿನ ಪೂಜೆ ಮಾಡಿರುವಂಥ ಆ ನಿರ್ಮಾಲ್ಯವನ್ನು ತೆಗೆದು ಮಾರನೇ ದಿನ ಹೊಸದಾದಂತಹ ಗುಲಾಬಿ ಹೂವನ್ನು ಇಟ್ಟು ಪೂಜೆ ಮಾಡಬೇಕು.
ಹಾಗೆ ಪ್ರತಿದಿನ ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ಇನ್ನು ಗುಲಾಬಿ ಹೂವನ್ನು ಬಿಸಿಲಿನಲ್ಲಿ ಒಣಗಿಸಿಡಬೇಕು, ಆ ನಿರ್ಮಾಲ್ಯವನ್ನು. ಹಾಗೆ ವೀಳ್ಯದೆಲೆ ಕೂಡ 9 ದಿನಗಳ ತರುವಾಯ ಒಣಗಿಸಿಡಬೇಕು. ನಂತರ ಈ ಒಣಗಿರುವಂತಹ ಹೂವನ್ನು ಹಾಗೆ ವೀಳ್ಯದೆಲೆಯನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಶುದ್ಧವಾದ ಅರಿಶಿನವನ್ನು ಮಿಶ್ರ ಮಾಡಿ ಆ ಮಿಶ್ರಣಕ್ಕೆ ಸ್ವಲ್ಪ ಶುದ್ಧವಾದ ಹಸುವಿನ ತುಪ್ಪವನ್ನು ಬೆರೆಸಬೇಕು. ಅದನ್ನು ಕಲಸಿದಾಗ ಒಂದು ರೀತಿಯಲ್ಲಿ ತಿಲಕ ಮೂಡಿ ಬರುತ್ತೆ. ಅದನ್ನು ಪ್ರತಿನಿತ್ಯ ಹಣೆಗೆ ಧರಿಸ್ಕೊಂಡ್ರೆ, ಅದರಲ್ಲೂ ನೀವು ಕೊಟ್ಟಿರುವಂತಹ ಹಣವನ್ನು ವಸೂಲಿ ಮಾಡೋ ಆ ಸಂದರ್ಭದಲ್ಲಿ ಆ ತಿಲಕವನ್ನು ಹಚ್ಕೊಳ್ಳುವಂಥದ್ದು. ಹಾಗೆ ನೀವು ಕೊಟ್ಟಿರುವಂತಹ ಹಣ ವಸೂಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳಿಕೊಂಡು ಈ ತಿಲಕ ಧಾರಣೆಯನ್ನು ಮಾಡಿಕೊಂಡು ಹೋದರೆ ಹಣ ವಾಪಸ್ಸು ಬರುತ್ತೆ. ಹಾಗಾಗಿ ಶುಕ್ರವಾರದ ದಿನ ಈ ವೀಳ್ಯದೆಲೆಯ ಈ ಸರಳ ಪರಿಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಿಷ್ಠೆಯಿಂದ ಈ ಕ್ರಮವನ್ನು ಅನುಸರಣೆ ಮಾಡಿ ಖಂಡಿತ ಹಣ ವಾಪಸ್ಸು ಬರುವಂಥ ಎಲ್ಲ ಸೂಚನೆಗಳು ಕೂಡ ಕಾಣಿಸುತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ ರೈತರಿಗೆ. ಏಕೆಂದರೆ ಪುನರ್ವಸು ಮಳೆ ಈ ದಿನ ಬೆಳಿಗ್ಗೆ 11 ಗಂಟೆ 11 ನಿಮಿಷಕ್ಕೆ ಕನ್ಯಾ ಲಗ್ನ ಉತ್ತರಾಷಾಢ ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾ ಇದೆ. ಹಾಗಾಗಿ ಪುನರ್ವಸು ಮಳೆಯ ಆರಂಭ ಆಗ್ತಾ ಇರುವಂಥದ್ದು. ಇದು ನಿರ್ಜಲ ಲಗ್ನದಲ್ಲಿ ಪ್ರವೇಶ ಪಡ್ಕೊಳ್ತಾ ಇದೆ. ಸ್ತ್ರೀ ಯೋಗದಲ್ಲಿ ಇರುವಂಥದ್ದು. ಹೂಗಾರ ಮನೆಯ ವಾಸದಲ್ಲಿ ಈ ಮಳೆ ಇರುತ್ತೆ. ಹಾಗೆ ಸಮುದ್ರದಲ್ಲಿ ಪತನ ಆಗುತ್ತೆ. ಇನ್ನು ಕೆಲವು ಕಡೆ ಸಕಾಲ ವೃಷ್ಟಿ ಆಗುತ್ತೆ, ಕೆಲವು ಕಡೆ ಖಂಡವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ಪುನರ್ವಸು ಮಳೆ 40 ಭಾಗ ವೃಷ್ಟಿಯನ್ನು ನೀಡುತ್ತೆ. ಅಂದರೆ 100ರಲ್ಲಿ 40 ಭಾಗದಷ್ಟು ಮಳೆಯನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಹಾಗೆ ಪಂಚಾಂಗಕರ್ತರು ಕೂಡ ಇದನ್ನು ಹೇಳುವಂಥದ್ದು. ಇನ್ನು ಜುಲೈ 20ನೇ ತಾರೀಕು ಬೆಳಿಗ್ಗೆ 10 ಗಂಟೆ 49 ನಿಮಿಷಕ್ಕೆ ಪುಷ್ಯ ಮಳೆ ಪ್ರಾರಂಭ ಆಗುತ್ತೆ. ಇದು ಬಹಳ ವಿಶೇಷ. ಏಕೆಂದರೆ ಈ ಮಳೆ ಸರಿಸುಮಾರು 75 ಭಾಗದಷ್ಟು ಮಳೆಯನ್ನು ತರುತ್ತೆ ಅನ್ನುವಂಥದ್ದು. ಇದು ಮಳೆಯ ಯೋಗವನ್ನು ರೈತರಿಗೆ ಕರುಣಿಸುವಂಥದ್ದು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ, ಇನ್ನು ಈ ದಿನ ಆಷಾಢ ಮಾಸದ ಬುಧವಾರ. ಹಾಗಾಗಿ ವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿ ಮೀಸಲಾಗಿರುವಂಥ ದಿನ ಈ ಬುಧವಾರದ ದಿನ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಹಾಗೆ ವಿಷ್ಣುವನ್ನು ಈ ದಿನ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು, ಸ್ತೋತ್ರ ಪಠಣೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ. ಈ ಆಷಾಢ ಮಾಸದಲ್ಲಿ ಪ್ರತಿದಿನ ಭಗವಂತನ ಆರಾಧನೆಗೆ ವಿಶೇಷ ಮಹತ್ವ ಇರೋದ್ರಿಂದ ಈ ದಿನ ಬುಧವಾರದ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸ್ತೋತ್ರ ಪಠಣ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಏನಿದೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ವಿಶೇಷವಾಗಿ ನವಗ್ರಹಗಳು ಮತ್ತು ಯೋಗಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ನವಗ್ರಹ ದೇವತೆಗಳು ಪ್ರತಿ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲಗಳನ್ನು ನೀಡಿರ್ತಾರೆ. ಹಾಗೆ ಅನಾನುಕೂಲಗಳು ಕೂಡ ಬಂದು ಒದಗುವಂಥದ್ದು ಇದೆ. ಹಾಗಾಗಿ ಈ ಗ್ರಹಗಳ ಸಂಚಾರದಿಂದ ನಮ್ಮ ಜಾತಕದಲ್ಲಿ ಹಾಗೆ ಗೋಚಾರದಲ್ಲಿ ಈ ಗ್ರಹಗಳು ಯಾವ ರೀತಿಯಲ್ಲಿದೆ, ಯಾವ ಸ್ಥಾನದಲ್ಲಿದೆ, ಯಾವ ಮನೆಯಲ್ಲಿದೆ ಅನ್ನುವಂಥದ್ದನ್ನು ನೋಡಿ ಈ ಗ್ರಹಗಳಿಂದ ನಮಗೆ ಫಲಾಫಲಗಳು ಉಂಟಾಗುತ್ತೆ. ಹಾಗೆ ಕೆಲವು ವಿಚಿತ್ರ ಸನ್ನಿವೇಶಗಳನ್ನು ನೀವು ಗಮನಿಸಿರಬಹುದು. ಅಂದರೆ ಒಬ್ಬ ವ್ಯಕ್ತಿ ತುಂಬ ಸುಖವಾಗಿರ್ತಾನೆ, ಆಸ್ತಿ ಅಂತಸ್ತು ಸಂಪತ್ತು ಎಲ್ಲವೂ ಕೂಡ ಅವನ ಹತ್ರ ಇರುತ್ತೆ. ಕೆಲವರು ನಿರ್ಗತಿಕರಾಗಿರ್ತಾರೆ, ಅವರಲ್ಲಿ ಯಾವುದೂ ಕೂಡ ಇರಲ್ಲ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರಿತಪಿಸುವಂಥ ಎಷ್ಟೋ ಸನ್ನಿವೇಶಗಳು ಅವನಿಗೆ ಬಂದೊದಗುವಂಥದ್ದಿದೆ. ಹಾಗಾಗಿ ನಿತ್ಯ ನಿರಂತರವಾಗಿ ಈ ರೀತಿಯಲ್ಲಿ ಯೋಗಗಳು ಮನುಷ್ಯನನ್ನು ಕಾಡುವಂಥದ್ದು ಇದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಜಾತಕ ಹಾಗೆ ಈ ಗ್ರಹಗಳ ಸ್ಥಾನಗಳು. ಹಾಗಾಗಿ ಜೀವನದಲ್ಲಿ ಯೋಗಗಳು ಬಂದಿದೆ ಅಂತ ಹೇಳಿದ್ರೆ ಆ ಜೀವನ ಶೈಲಿ ಆಗಲಿ, ಮಾನಸಿಕ ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಸುಖ ಎಲ್ಲವೂ ಕೂಡ ಕೆಲವರಿಗೆ ಲಭ್ಯವಾಗುತ್ತೆ. ಇನ್ನು ಕೆಲವರಿಗೆ ಒಳ್ಳೆಯ ಯೋಗ ಕೂಡ ಇರುತ್ತೆ. ಅದಕ್ಕೆ ಆಡು ಮಾತಿನಲ್ಲಿ ಹೇಳ್ತಾರೆ, ಅವನು ಯೋಗ ಪುರುಷ ಅಂತ ಹೇಳಿ, ಒಳ್ಳೆಯ ಯೋಗದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಯೋಗ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಅರ್ಥವನ್ನು ಕೊಡುವಂಥದ್ದು. ಅದರಲ್ಲೂ ಪಂಚ ಮಹಾಪುರುಷ ಯೋಗ ಚಂದ್ರನಿಂದ ಮತ್ತು ರವಿಯಿಂದ ಉಂಟಾಗುವಂಥ ಯೋಗ ಇದು. ಇನ್ನು ವಿಶೇಷವಾಗಿ ಸಪ್ತಗ್ರಹಗಳ ದೃಷ್ಟಿಯಿಂದ ಉಂಟಾಗುವಂಥ ಯೋಗಗಳನ್ನು ನಾವು ಆ ವ್ಯಕ್ತಿಯ ಜಾತಕವನ್ನು ನೋಡಿ ಫಲವನ್ನು ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇದೆ. ಇನ್ನು
ಯೋಗಗಳಿಂದ ಉಂಟಾಗುವಂತಹ ಫಲಗಳು ಕೆಲವು ಶಾಶ್ವತವಾಗಿರುತ್ತೆ. ಅವನ ಜೀವನ ಪೂರ್ತಿ ಅಂಥ ಯೋಗವನ್ನು ಅನುಭವಿಸ್ತಾರೆ. ಕೆಲವು ತಾತ್ಕಾಲಿಕವಾಗಿ ಇರುವಂಥದ್ದು, ಟೆಂಪರರಿ ಅದು. ಇನ್ನು ಕೆಲವು ಸಾಧಾರಣ ಫಲವನ್ನು ಕೊಡುವಂಥ ಯೋಗಗಳು ಕೂಡ ಇದೆ. ಇನ್ನು ಕೆಲವು ಸ್ವಪ್ನಲಬ್ಧ ಫಲಗಳು, ಅಂದರೆ ಅಂಥ ಯೋಗಗಳನ್ನು ಕೆಲವರು ಸ್ವಪ್ನದಲ್ಲೇ ಕಂಡು ಖುಷಿ ಪಡುವಂಥದ್ದು. ಕೆಲವರು ನೋಡಿ ರಾಜರಾಗಿರುವಂತೆ ಕನಸನ್ನು ಕಾಣ್ತಾರೆ. ಅವರಿಗೆ ಯೋಗ ಇದೆ, ಆದರೆ ವಾಸ್ತವವಾಗಿ ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಕನಸಿನಲ್ಲಿ ಅಂತಹ ಯೋಗದ ಫಲವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ಫಲಗಳು ಸಾಮಾನ್ಯವಾಗಿ ಗ್ರಹಗಳ ದಶಾಭುಕ್ತಿಯ ಕಾಲದಲ್ಲಿ ಲಭ್ಯವಾಗುತ್ತೆ. ಒಂದು ವೇಳೆ ಜಾತಕದಲ್ಲಿ ಯಾವ ಯೋಗಗಳೂ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಆ ಜಾತಕನ ಜೀವನದ ಮಟ್ಟ ಅಧೋಗತಿಗೆ ಇಳಿಯತ್ತೆ ಅನ್ನುವಂಥದ್ದೇನಿಲ್ಲ. ಉದಾಹರಣೆಗೆ, ರಾಜನಾದವನಿಗೆ ಭಿಕ್ಷುಕನ ಯೋಗ ಇದ್ದರೆ ತಾತ್ಕಾಲಿಕವಾಗಿ ಆಗಲಿ ಅಥವಾ ಸ್ವಪ್ನದಲ್ಲಾಗಲಿ ಭಿಕ್ಷುಕನ ಯಾತನೆಯನ್ನು ಅವನು ಅನುಭವಿಸ್ತಾನೆ. ಹಾಗೆ ಭಿಕ್ಷುಕನಾದವನು ರಾಜಯೋಗವನ್ನು ಸ್ವಪ್ನದಲ್ಲಿ ಅನುಭವಿಸಬಹುದು. ಹಾಗಾಗಿ ಸ್ವಪ್ನದಲ್ಲಿ ಸಿರಿ ಸಂಪತ್ತಿನಿಂದ ಕೂಡಿದಂತಹ ರಾಜನಾಗಿ, ಚಕ್ರೇಶ್ವರನಾಗಿ ಸ್ವಲ್ಪ ಸಮಯ ಕನಸಿನಲ್ಲಿ ಮೆರೆಯುವಂಥದ್ದು ಇದೆ. ಹಾಗಾಗಿ ಆ ಯೋಗ ಬಂದು ಅವನು ಅನುಭವಿಸುವಂತೆ ಮಾಡುತ್ತೆ. ಇದೇ ರೀತಿ ಜಾತಕದಲ್ಲಿ ಕೆಲವರಿಗೆ ಗಜಕೇಸರಿ ಯೋಗ ಇರುತ್ತೆ, ಕೆಲವರಿಗೆ ಧನಯೋಗ, ಕೆಲವರಿಗೆ ಲಕ್ಷ್ಮೀ ಯೋಗ, ಕೆಲವರು ದರಿದ್ರ ಯೋಗ, ಕೆಲವರಿಗೆ ಕುರುಡು ಯೋಗ ಇರುತ್ತೆ, ಮಾಲಕ ಯೋಗ, ಶಾರದಾ ಯೋಗ. ಹೀಗೆ ಅನೇಕ ಯೋಗಗಳು ಮನುಷ್ಯನ ಜೀವನದಲ್ಲಿ ಬಂದು ಹೋಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ಯೋಗಗಳಿಂದಲೇ ನಮ್ಮ ಜೀವನ ಶೈಲಿ ಬದಲಾವಣೆಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕೆಲವು ವ್ಯಕ್ತಿಗಳಿಗೆ ಕೆಲವು ಯೋಗಗಳು ಮತ್ತು ಅದರಗಳಿಂದ ಬರುವಂಥ ಫಲಗಳು ಆ ವ್ಯಕ್ತಿಯ ಜೀವನ ಕ್ರಮವನ್ನು, ಜೀವನ ಮಟ್ಟವನ್ನು ನಿರ್ಧರಿಸುತ್ತೆ. ಹಾಗಾಗಿ ಅರಿಷಡ್ ವರ್ಗಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಆರನ್ನೂ ಕೂಡ ಆಳುವಂಥ ಗ್ರಹಗಳಿದೆ. ಇದರಿಂದ ವ್ಯಕ್ತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಯೋಗಗಳಿರುತ್ತೆ, ಯಾವ ರೀತಿಯ ಬಲಾಬಲಗಳಿರುತ್ತೆ ಅನ್ನೋಂಥದ್ದನ್ನು ನೋಡೋದಾದರೆ, ಇಲ್ಲಿ ಗುರುಗ್ರಹದಿಂದ ಬಹಳ ವಿಶೇಷವಾಗಿ ಗುರುಕೃಪಾ ಯೋಗ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಸಾತ್ವಿಕ ಸ್ವಭಾವ ಇರುತ್ತೆ. ಹಾಗೆ ದೈವಿಕವಾದಂತಹ ಒಂದು ಪ್ರಜ್ಞೆ ಸದಾಕಾಲ ಕೆಲವು ಮನುಷ್ಯರಲ್ಲಿ ಇರುತ್ತೆ. ಹಾಗೆ ಜೀವನದಲ್ಲಿ ಅವರಿಗೆ ಒಳ್ಳೆಯ ಗುರು ಲಭಿಸಿರ್ತಾನೆ. ಗುರು ಸೇವೆಯಲ್ಲೇ ತೊಡಗಿರುವಂಥದ್ದು, ಗುರುಗಳ ಸಾನ್ನಿಧ್ಯದಲ್ಲೇ ಅವರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಪೂರ್ಣ ಫಲ, ಉತ್ತಮವಾದಂತಹ ಜ್ಞಾನೋಪದೇಶ ಅವರಿಗೆ ಲಭ್ಯವಾಗ್ತಾ ಇರುತ್ತೆ. ಇದು ಗುರುವಿನ ಪ್ರಭಾವದಿಂದ ಆಗುವಂಥದ್ದು. ಇನ್ನು ಬುಧ ಅರಿಷಟ್ ವರ್ಗಗಳ ಪಾತ್ರದಲ್ಲಿ ಮಾತ್ಸರ್ಯಕ್ಕೆ ಅಧಿಕಾರಿಯಾಗಿರುವಂಥವನು. ಅದರಿಂದಲೇ ಬುಧನಿಂದ ಜ್ಞಾನಯೋಗ ಉಂಟಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಜಾತಕದಲ್ಲಿ ಬುದ್ಧಿಮಟ್ಟ ಹೆಚ್ಚಾಗಿ ಅಹಂ ಬರುವಂತೆ ಮಾಡುವಂಥವನು. ಎಂತಹ ಬುದ್ಧಿವಂತನನ್ನು ಕೂಡ ಮಾತ್ಸರ್ಯವಂತನಾಗಿ ಮಾಡುವಂಥವನು ಬುಧ. ಆದರೆ ಈ ಯೋಗದಲ್ಲಿ ಮಾತ್ಸರ್ಯವನ್ನು ನಿಗ್ರಹ ಮಾಡಿಕೊಂಡು ತುಂಬ ಶಾಂತ ಸ್ವಭಾವದ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳಲಿಕ್ಕೂ ಕೂಡ ಬುಧನಿಂದ ಅನುಗ್ರಹ ಆಗಬೇಕು. ಹಾಗಾಗಿ ಆಂತರಿಕವಾಗಿ, ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ ಜ್ಞಾನವನ್ನು ನೀಡುವಂಥವನು ಬುಧ. ಯಾವಾಗ ಈ ಯೋಗದ ಫಲ ಬರುತ್ತೋ ಆಗ ಶನಿ ನಮಗೆ ಬೆಂಬಲವಾಗಿ ನಿಲ್ತಾನೆ. ಅಂದರೆ ಜ್ಞಾನ ಸಂಪಾದನೆ ಆಗಬೇಕು ಅಂತ ಹೇಳಿದ್ರೆ ಭಕ್ತಿ ಮುಖ್ಯವಾಗುತ್ತೆ. ಆದ್ದರಿಂದಲೇ ಈ ಅರಿಷಡ್ ವರ್ಗಗಳಲ್ಲಿ ಶನಿಯ ಪಾತ್ರ ಮದಕ್ಕೆ ಕಾರಕವಾಗಿರುವಂಥದ್ದು, ಇಂಟಾಕ್ಸಿಕೇಶನ್ ಅಂತ ಹೇಳ್ತಾರೆ. ಇಲ್ಲಿ ಶನಿ ಪಾಪಗ್ರಹವಾಗಿ ಕರ್ಮಕ್ಕೆ ಅಧಿಕಾರಿಯಾಗಿರ್ತಾನೆ. ಜಾತಕದಲ್ಲಿ ಪೂರ್ವ ಜನ್ಮದ ಪಾಪ ಪುಣ್ಯಗಳಿಗೆ ತಕ್ಕಂತೆ ನಮ್ಮನ್ನು ಅಧೋಗತಿಗೆ ಬರುವಂತೆ ನಮ್ಮ ಕೈಯಿಂದಲೇ ಪಾಪವನ್ನು ಮಾಡಿಸ್ತಾನೆ ಶನಿ. ಆದರೆ ಈ ಯೋಗದಲ್ಲಿ ಶನಿ ಗುರು ಮತ್ತು ಬುಧನಿಗೆ ಸಹಕಾರಿಯಾಗಿ ಪಾಪಕರ್ಮದಿಂದ ಮುಕ್ತಿಯನ್ನು ಹೊಂದಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ತಾನೆ. ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಅಲ್ಲಿ ಮನಸ್ಸು ಲೀನವಾಗುತ್ತೆ. ಅದು ಆ ಮನಸ್ಸನ್ನು ಭಕ್ತಿಯ ಮಾರ್ಗಕ್ಕೆ ತರುತ್ತೆ. ಇದರಿಂದ ವ್ಯಕ್ತಿ ಸರಿದಾರಿಯಲ್ಲಿ ನಡೆಯಲಿಕ್ಕೆ ಅವಕಾಶ ಒಂದು ಸಿಕ್ಕದಾಗ ಆಗುತ್ತೆ. ಹಾಗಾಗಿ ಶನಿಯಿಂದ ಈ ಕರ್ಮದಿಂದ ಆಗುವಂತಹ ಯೋಗಗಳೇನಿದೆ ಅದು ವಿಶೇಷವಾಗಿ ಪ್ರಭಾವಿಸಲ್ಪಡುವಂಥದ್ದು. ಇನ್ನು ಶುಕ್ರ ರಾಜಸ ಗುಣವನ್ನು ಹೊಂದಿರುವಂಥವನು. ಅರಿಷಡ್ ವರ್ಗಗಳ ಪೈಕಿ ಕಾಮಕ್ಕೆ ಅಧಿಪತಿಯಾಗಿರುವಂಥವನು. ಹಾಗಾಗಿ ಮನಸ್ಸಿನ ಕಾಮನೆಗಳನ್ನು ಕೆರಳಿಸುವಂಥವನು, ಆಸೆಗಳನ್ನು ಒಬ್ಬ ಮನುಷ್ಯನಲ್ಲಿ ಅಂಕುರಿಸುವಂತೆ ಮಾಡುವಂಥವನು ಶುಕ್ರ. ಆದ್ದರಿಂದಲೇ ವ್ಯಕ್ತಿಯಲ್ಲಿ ಆಸೆ, ಆಕಾಂಕ್ಷೆಗಳು, ಬಯಕೆಗಳು, ಅತಿ ಆಸೆಗಳು ಬರುವಂಥದ್ದು ಈ ಶುಕ್ರನಿಂದ. ಆದರೂ ಕೂಡ ಈ ಕಾಮನೆಗಳನ್ನು ಕೆರಳಿಸಿದಾಗ ಅಶುಭ ಫಲಗಳನ್ನು ಕೊಡ್ತಾನೆ. ಇದರಿಂದನೇ ಧರ್ಮ ಕರ್ಮಗಳನ್ನು ಬಿಟ್ಟು ತಮ್ಮ ಸ್ವಾರ್ಥವನ್ನು ಮಾಡಿಕೊಳ್ಳುವಂಥದ್ದು
ಈ ಕಾಮದಿಂದ. ಅದರಿಂದಲೇ ನಮ್ಮ ಮನಸ್ಸಿನ ಭಾವನೆಗಳನ್ನು ಕೆರಳಿಸಿ ಇದರಲ್ಲೇ ತಲ್ಲೀನರಾಗುವಂತೆ ಮಾಡುವಂಥ ಶುಕ್ರನನ್ನು ಕೂಡ ನಾವು ಗೆಲ್ಲಬಹುದು. ಹೇಗೆ ಅಂತ ಹೇಳಿದ್ರೆ ಗುರುಕೃಪೆ ಇರಬೇಕು. ಹಾಗೆ ಜ್ಞಾನಯೋಗ, ಭಕ್ತಿ ಯೋಗವನ್ನು ಪಡೆದುಕೊಂಡ ಮೇಲೆ ಮನಸ್ಸನ್ನು ನಾವು ನಿಗ್ರಹ ಮಾಡಿಕೊಳ್ಬೋದು. ಹಾಗಾಗಿ ಮನಸ್ಸನ್ನು ನಿಗ್ರಹ ಮಾಡುವಂಥ ಕುಜ ಇಲ್ಲಿ ಸಹಕರಿಸ್ತಾನೆ. ಇನ್ನು ಅರಿಷಡ್ ವರ್ಗಗಳಲ್ಲಿ ಕುಜನ ಪಾತ್ರ ಕ್ರೋಧಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಕೋಪ, ವಿಪರೀತವಾದಂತಹ ಧೈರ್ಯ, ಹಾಗೆ ದುಸ್ಸಾಹಸ ಮಾಡುವಂಥದ್ದು. ಇನ್ನು ವಿಪರೀತ ಬುದ್ಧಿ ಇರುತ್ತೆ ಕೆಲವರಿಗೆ, ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಇರುವಂಥದ್ದು. ಇದೆಲ್ಲ ಕುಜನಿಂದ ಆಗುವಂಥದ್ದು. ಹಾಗಾಗಿ ಈ ಯೋಗದಲ್ಲಿ ಕುಜ ಕೆಲವು ತಪ್ಪುಗಳನ್ನು ಮಾಡಿಸ್ತಾನೆ. ಹಾಗೆ ಮತ್ಸರ ಕೂಡ ಹೆಚ್ಚಾಗುವಂಥದ್ದು. ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷವನ್ನು ಸಾಧನೆ ಮಾಡುವಂಥದ್ದು. ಹಾಗೆ ಆ ವ್ಯಕ್ತಿಯನ್ನು ನಿರ್ನಾಮ ಮಾಡಲಿಕ್ಕೆ ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ತಾನೆ, ಆ ವ್ಯಕ್ತಿಯನ್ನು ಮುಗಿಸ್ಲಿಕ್ಕೆ ಯಾವ ರೀತಿಯ ತಂತ್ರವನ್ನು ಹೆಣಿತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಕುಜನ ಪ್ರಭಾವದಿಂದ ಆಗುವಂಥದ್ದು. ಹಾಗಾಗಿ ವ್ಯಕ್ತಿ ಉತ್ತಮನಾಗಬೇಕು ಅಂತ ಹೇಳಿದ್ರೆ ಕುಜ ಗುರುವಿಗೆ, ಬುಧನಿಗೆ, ಶುಕ್ರನಿಗೆ, ಶನಿಗೆ ಸಹಕಾರಿಯಾಗಿ ನಿಲ್ಲಬೇಕಾಗತ್ತೆ. ಅಂದರೆ ಒಳ್ಳೆಯ ಗುರುವನ್ನು ಪಡ್ಕೊಂಡ್ರೆ ಆ ಗುರುವಿನ ಮಾರ್ಗದರ್ಶನದಲ್ಲಿ, ಭಗವಂತನ ಧ್ಯಾನದಲ್ಲೇ ಹೆಚ್ಚಿನ ಫಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಮನಸ್ಸನ್ನು ಸ್ಥಿರವಾಗಿ ಕೇಂದ್ರೀಕರಿಸಿಕೊಳ್ಳಲಿಕ್ಕೆ, ಮನಸ್ಸಿನ ಬಲವನ್ನು ಧನಾತ್ಮಕವಾಗಿಸಿಕೊಳ್ಳಲಿಕ್ಕೆ, ಹಾಗೆ ಬರುವಂತಹ ಆಸೆಗಳನ್ನು, ಕಾಮನೆಗಳನ್ನು ನಿಗ್ರಹ ಮಾಡಿಕೊಳ್ಳಲಿಕ್ಕೂ ಕೂಡ ಕುಜನ ಸಹಾಯ ಬೇಕಾಗತ್ತೆ. ಹಾಗಾಗಿ ಈ ಮನೋಕಾಮನೆಗಳ ನಿಗ್ರಹಕ್ಕೆ ಕುಜ ಪ್ರೇರಕನಾಗಿರ್ತಾನೆ. ಇನ್ನು ಆನಂದ ಯೋಗ, ಇದು ಚಂದ್ರ ನೀಡುವಂಥ ಯೋಗ. ಇದರಲ್ಲಿ ಮನಸ್ಸಿಗೆ ಕಾರಕವಾದಂತಹ ಚಂದ್ರ, ಅರಿಷಡ್ ವರ್ಗಗಳಲ್ಲಿ ಚಂದ್ರನ ಪಾತ್ರ ಯಾವುದೇ ಇಲ್ಲದೇ ಇದ್ರೂ ಕೂಡ ಪೂರ್ವಜನ್ಮದ ಫಲಕ್ಕೆ ತಕ್ಕಂತೆ ಮನಸ್ಸಿನ ಏರಿಳಿತಗಳನ್ನು ಅಸಮತೋಲನ ಮಾಡಿ ಜೀವನವನ್ನೇ ಅಧೋಗತಿಗೆ ತರುವಂತಹ ಕಾರಕ ಗ್ರಹವಾಗಿದ್ದಾನೆ ಈ ಚಂದ್ರ. ಆದ್ದರಿಂದ ಕೆಲವರು ನೋಡಿ ಮನಸ್ಸಿನಲ್ಲಿ ಏನೇಂದರೂ ಇಟ್ಟುಕೊಂಡ್ರೆ ಅದನ್ನು ಸಾಧನೆ ಮಾಡುವಂಥದ್ದು ಇದೆ. ಇನ್ನು ಕೆಲವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಈ ಮನಸ್ಸು ಅನ್ನುವಂಥದ್ದೇ ಮನುಷ್ಯನಿಗೆ ಪ್ರಥಮ ಶತ್ರುವಾಗಿ ಇರುವಂಥದ್ದು. ಹಾಗಾಗಿ ಜ್ಞಾನದಲ್ಲಿ, ಭಕ್ತಿಯಲ್ಲಿ, ಧ್ಯಾನದಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸುವಂತೆ ಸಹಕರಿಸುವಂಥವನು ಚಂದ್ರ. ಮನಸ್ಸಿಗೆ ಆನಂದವನ್ನು ನೀಡುವಂಥವನು ಚಂದ್ರ. ಆದ್ದರಿಂದಲೇ ಚಂದ್ರನ ಫಲಗಳು ವಿಶೇಷವಾಗಿ ಬೇಕಾಗತ್ತೆ. ಇನ್ನು ಆತ್ಮಾನಂದ ಯೋಗ ರವಿ ನೀಡುವಂಥವನು, ಆತ್ಮಕ್ಕೆ ಆಸರೆಯನ್ನು ನೀಡುವಂಥ ಗ್ರಹ ಇದು. ಹಾಗಾಗಿ ಮನಸ್ಸಿಗೆ ತುಂಬ ಖುಷಿ, ಸಂತೋಷ ಇದೆ, ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ರವಿಯ ಅನುಗ್ರಹ ಬಹಳ ವಿಶೇಷವಾಗಿ ಬೇಕಾಗುತ್ತೆ. ಇನ್ನು ಪರಮಾನಂದ ಯೋಗವನ್ನು ರಾಹು ತರುವಂಥವನು. ಇಲ್ಲಿ ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹರು ಅಂತ ಹೇಳಿ ಕರೀತಾರೆ. ಇಲ್ಲಿ ರಾಹು ಮೋಹಗೊಳಿಸುವಂಥ ಒಂದು ಗ್ರಹ. ಅರಿಷಡ್ ವರ್ಗಗಳಲ್ಲಿ ಇದರ ಪಾತ್ರ ಮೋಹ. ಹಾಗಾಗಿ ಯಾವುದೇ ಒಂದು ವಸ್ತುವಿನ ಬಗ್ಗೆ, ವಿಷಯದ ಬಗ್ಗೆ, ವ್ಯಕ್ತಿಯ ಬಗ್ಗೆ ಮೋಹ ಇದೆ ಅಂತ ಹೇಳಿದ್ರೆ ಅದು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುವಂಥದ್ದು. ಹಾಗಾಗಿ ಜಾತಕದಲ್ಲಿ ವ್ಯಕ್ತಿಯನ್ನು ಮೋಹಗೊಳಿಸಿ ಆ ಮೋಹಕ್ಕೆ ಸಿಲುಕುವಂತೆ ಮಾಡಿ ಅಧೋಗತಿಗೆ ಬರುವಂತೆ ಮಾಡುವಂಥ ಮನೋಕಾರಕ ಗ್ರಹ ಈ ರಾಹು. ಅದರಲ್ಲೂ ಇಲ್ಲಿ ರಾಹುವಿನ ಪಾತ್ರ ಆಧ್ಯಾತ್ಮಿಕ ಜ್ಞಾನದಲ್ಲಿ ಹೆಚ್ಚಿನ ಮೋಹ ಉಂಟಾಗುವಂತೆ ಮಾಡಬೇಕು. ಇದರಲ್ಲಿ ಉನ್ನತ ಮಟ್ಟದಲ್ಲಿ ಇರುವಂತೆ ರಾಹು ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾನೆ. ಹಾಗಾಗಿ ನಮ್ಮ ಮೋಹ ಅಂದರೆ ನಮ್ಮ ಆಸೆ, ಗುರಿ ಯಾವುದರ ಕಡೆಗಿರಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಈ ವ್ಯಕ್ತಿಯ ಜಾತಕದಲ್ಲಿ ಈ ರಾಹುವಿನ ಸ್ಥಾನವನ್ನು ನೋಡಿ ತಿಳಿಯಬಹುದು. ಇನ್ನು ಮೋಕ್ಷಕ್ಕೆ ಕಾರಕನಾಗಿರುವಂಥವನು ಕೇತು. ಅರಿಷಡ್ ವರ್ಗಗಳಲ್ಲಿ ಇವನ ಪಾತ್ರ ಲೋಭ ಅಂದರೆ ಆಸೆಯನ್ನು ಹೆಚ್ಚಿಸುವಂತೆ ಮಾಡುವಂಥದ್ದು, ದುರಾಸೆಯನ್ನು ಉಂಟು ಮಾಡುವಂಥವನು, ಜಾತಕನನ್ನು ಅಧೋಗತಿಗೆ ಬರುವಂತೆ ಮಾಡಿ ಅಪಮೃತ್ಯುವಿಗೂ ಕೂಡ ಕಾರಣಕರ್ತನಾಗುವಂಥವನು ಕೇತು. ಹಾಗಾಗಿ ಇಲ್ಲಿ ಕೇತು ಹೆಚ್ಚಿನ ಆಸೆ ಬರುವಂತೆ ಮಾಡ್ತಾನೆ. ಹಾಗಾಗಿ ವ್ಯಕ್ತಿಗೆ ಬರುವಂತಹ ಆಸೆ ಯಾವ ಮಟ್ಟದಲ್ಲಿರಬೇಕು ಅಂತ ಹೇಳಿದ್ರೆ ಗುರುವಾಗಲಿ, ರವಿಯಾಗಲಿ, ಚಂದ್ರನಾಗಲಿ, ಬುಧನಾಗಲಿ ಮತ್ತು ಶುಕ್ರನಾಗಲಿ ವ್ಯಕ್ತಿ ಜೀವನದಲ್ಲಿ ನಿತ್ಯ ಪ್ರವೇಶವನ್ನು ಮಾಡಿ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಬೇಕು. ಇನ್ನು ಭಗವಂತನೆಡೆಗೆ ಅವನ ಮನಸ್ಸು ಇರುವಂತೆ ಮಾಡಬೇಕು. ಇದು ಕೇತು ಮಾಡುವಂತಹ ಒಂದು ವಿಶೇಷ ಪ್ರಭಾವ. ಹಾಗಾಗಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನ ಸಿಗಬೇಕು ಅಂತ ಹೇಳಿದ್ರೆ, ಜೊತೆಗೆ ಇಹಲೋಕದಲ್ಲಿ ಪರಲೋಕದಲ್ಲಿ ಆನಂದ ಸಿಗಬೇಕು ಅಂತ ಹೇಳಿದ್ರೆ ಕೇತುವೆ ಪ್ರೇರಕ ಗ್ರಹವಾಗಿ ಇರುವಂಥವನು. ಹಾಗಾಗಿ ಈ ನವಗ್ರಹಗಳು ಬಹಳ ವಿಶೇಷವಾಗಿ ಯೋಗವನ್ನು ಕೊಡುವಂಥವ್ರು. ಹಾಗಾಗಿ ಈ ನವಗ್ರಹಗಳಿಂದ ವಿಶೇಷ ಯೋಗಗಳು ಉಂಟಾಗುವಂಥದ್ದು. ಗುರುಕೃಪಾ ಯೋಗ ಗುರುವಿನಿಂದ ಬರುತ್ತೆ. ಇನ್ನು ಜ್ಞಾನಯೋಗ ಬುಧನಿಂದ,
ಇಲ್ಲಿ ಮಾತ್ಸರ್ಯವನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ ಬುಧ ಸಹಕಾರಿಯಾಗಿರ್ತಾನೆ. ಇನ್ನು ಶನಿಯಿಂದ ಭಕ್ತಿ ಯೋಗ, ಇಲ್ಲಿ ಮದವನ್ನು ನಿಗ್ರಹಿಸಿಕೊಳ್ಬೇಕು ಅಂದರೆ ಶನಿಯ ಆರಾಧನೆ ಬಹಳ ಮುಖ್ಯವಾಗುತ್ತೆ. ಇನ್ನು ಶುಕ್ರನಿಂದ ಧ್ಯಾನ ಯೋಗ, ಇದು ಕಾಮ ನಿಗ್ರಹವನ್ನು ಮಾಡಿಕೊಂಡು ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವಂಥದ್ದು. ಇನ್ನು ಕುಜನಿಂದ ಮನೋನಿಗ್ರಹ ಯೋಗ ಪ್ರಾಪ್ತಿಯಾಗುತ್ತೆ, ಅಂದರೆ ಕ್ರೋಧವನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು. ಇನ್ನು ಚಂದ್ರ ಆನಂದ ಯೋಗವನ್ನು ನೀಡ್ತಾನೆ, ಹಾಗೆ ಆತ್ಮಾನಂದ ಯೋಗವನ್ನು ನೀಡುವಂಥವನು ರವಿ. ಇನ್ನು ರಾಹು ಪರಮಾನಂದ ಯೋಗವನ್ನು ನೀಡ್ತಾನೆ, ಅಂದರೆ ಮೋಹವನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು. ಇನ್ನು ಕೇತುವಿನಿಂದ ಮೋಕ್ಷ ಯೋಗ, ಇದು ಲೋಭದ ನಿಗ್ರಹ ಆಗುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪಿದ್ದಾನೆ, ಹಾಗೆ ಶಾಂತಿ ನೆಮ್ಮದಿಯಿಂದ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಶಾಶ್ವತವಾದಂತಹ ಉತ್ತಮ ಯೋಗಗಳು ಲಭ್ಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ಈ ಯೋಗಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧನೆಯನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಕೂಡ ಅವರ ಕರ್ಮಾನುಸಾರ ಯೋಗಗಳನ್ನು ಪಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ವ್ಯಕ್ತಿ ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನು ಪಡ್ಕೊಳ್ಳುವಂಥದ್ದು ಅವನ ಕರ್ಮಾನುಸಾರವಾಗಿ, ಅವನು ಮಾಡುವಂಥ ಕೆಲಸಗಳಿಂದ, ಅವನ ಮನಸ್ಸಿನ ಪ್ರೇರೇಪಣೆಯಿಂದ. ಹಾಗಾಗಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಈ ನವಗ್ರಹಗಳ ಪ್ರಭಾವವನ್ನು ಉತ್ತಮ ಜೀವನ ಶೈಲಿಗೆ ನಾವು ಉಪಯೋಗಿಸಿಕೊಳ್ಳುವಂಥದ್ದೇ ಜಾಣತನ. ಹಾಗಾಗಿ ನವಗ್ರಹಗಳನ್ನು ನಿತ್ಯ ಕೂಡ ಸ್ತುತಿಸುವಂಥದ್ದು, ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ಸ್ತೋತ್ರ ಪಠಣೆ, ಶ್ಲೋಕ ಪಠಣೆ ಇತ್ಯಾದಿಗಳನ್ನು ಮಾಡಿ ನವಗ್ರಹಗಳನ್ನು ಒಲಿಸಿಕೊಂಡು ಅವರ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದೇ ಜೀವನದ ಕ್ರಮವಾಗಬೇಕು. ಹಾಗಾಗಿ ನವಗ್ರಹಗಳು ತಮ್ಮ ಮನೋಕಾಮನೆಗಳನ್ನು ಈಡೇರಿಸಲಿ, ಅಷ್ಟೈಶ್ವರ್ಯಗಳು ಕೂಡ ತಮಗೆ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡಲಿ ಅಂತ ಹೇಳಿ ನವಗ್ರಹಗಳನ್ನು ಆರಾಧನೆ ಮಾಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದಿದೆ. ಹಾಗೆ ಯಾರಾದರೂ ಕೂಡ ನಿಮ್ಮನ್ನು ಬಲಿಪೋಷಣೆ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು. ಹಾಗಾಗಿ ಇದರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಬೇಕು. ಹಾಗೆ ಕೌಟುಂಬಿಕ ಒತ್ತಡ ನಿಮ್ಮ ಗಮನ ಬೇರೆಡೆಗೆ ಸೆಳೆಯುವಂತೆ ಮಾಡುವಂಥದ್ದು ಆಗುತ್ತೆ. ಹಾಗಾಗಿ ಈ ದಿನ ಕೆಟ್ಟ ಸಮಯಗಳು ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದು ನಿಮಗೆ. ಆದ್ದರಿಂದಲೇ ಸ್ವಲ್ಪ ಅನುಸರಣೆ ಮಾಡುವಂಥದ್ದು, ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಪೂರ್ವಾಪರವನ್ನು ತಿಳಿದು ಮುಂದೆ ಹೋಗುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯವರ ಬೆಂಬಲ ಈ ದಿನ ನಿಮಗೆ ವ್ಯಕ್ತವಾಗುತ್ತೆ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ಬಗ್ಗೆ ನಿಮಗೆ ತುಂಬ ಅಭಿಮಾನ ಇರುವಂಥ ದಿನ, ಅತಿಯಾದ ಆತ್ಮವಿಶ್ವಾಸ ಇರುವಂತಹ ದಿನ. ಹಾಗಾಗಿ ಕೆಲಸಗಳು ಸಾಧಾರಣವಾಗಿದ್ದರೂ ಕೂಡ ಅದನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಹೆಚ್ಚಿನ ಆತ್ಮವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗೆ ಕೆಲವು ಅನಿರೀಕ್ಷಿತವಾದಂಥ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಮನಸ್ಸು ಪ್ರೇರೇಪಣೆ ಆಗುತ್ತೆ. ಹಾಗಾಗಿ ಅಲ್ಪ ಮಟ್ಟಿನ ಯಶಸ್ಸು ಕೂಡ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನ ಮಕ್ಕಳಿಂದ ವಿಶೇಷ ಸುದ್ದಿಯೊಂದನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಮಕ್ಕಳನ್ನು ಸಂತೋಷವಾಗಿರಿಸಲಿಕ್ಕೆ ಈ ದಿನ ಸ್ವಲ್ಪ ಓಡಾಟ, ಖರ್ಚು ವೆಚ್ಚಗಳು ಆಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆಯವರನ್ನು ಒತ್ತಾಯ ಮಾಡಬೇಡಿ. ಹಾಗಾಗಿ ನಿಮ್ಮ ವ್ಯಾಪ್ತಿಗೆ ಬರುವಂಥ ಕೆಲಸಗಳನ್ನು ಈ ದಿನ ಆಯ್ಕೆ ಮಾಡಿಕೊಳ್ಳಿ, ಅದರಿಂದ ಹೆಚ್ಚಿನ ಫಲ ನಿಮಗೆ ಸಿಕ್ಕತ್ತೆ, ಸಂತೋಷ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಿಡುವಿರದ ಕಾರ್ಯಕ್ರಮ. ಅದರಲ್ಲೂ ಕೂಡ ಯಾವುದೇ ಒಂದು ಕೆಲಸವನ್ನು ಬಹಳ ಲಘುವಾಗಿ ಪರಿಗಣಿಸಬೇಡಿ, ಎಲ್ಲವನ್ನು ಕೂಡ ಬಹಳ ಶ್ರದ್ಧೆಯಿಂದ ಮಾಡಬೇಕಾಗಿರುವಂಥದ್ದು. ಹಾಗೆ ನಿಮ್ಮ ಹೊಣೆಗಾರಿಕೆ ಏನು ಅನ್ನುವಂಥದ್ದು ಈ ದಿನ ನಿಮಗೆ ಅರ್ಥವಾಗುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗೆ ಈ ದಿನ ಡೈರಿ ಉದ್ಯಮಕ್ಕೆ ಸೇರಿರುವಂಥವರು ವಿಶೇಷವಾದ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಸ್ವಾರ್ಥ ಸೇವೆಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವಂಥದ್ದು, ಹಾಗೆ ನಿಮ್ಮ ಕುಟುಂಬಕ್ಕೆ ತುಂಬ ಸಂತೋಷವನ್ನು ನೀಡುವಂಥ ಕೆಲವು ಕೆಲಸಗಳನ್ನು ಮಾಡುವಂಥದ್ದು ಈ ದಿನ ನಿಮ್ಮ ದಿನಚರಿಯಾಗಬೇಕು. ಹಾಗೆ
ಈ ದಿನ ನಿಮ್ಮ ಸೃಜನಶೀಲ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಅಂಥ ಒಳ್ಳೆಯ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ನಿಮಗೆ ತುಂಬ ಸಂತೋಷ ಉಂಟಾಗುತ್ತೆ. ಹಾಗೆ ಈ ದಿನ ಗುರು ಹಿರಿಯರ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಶಿವನ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅದ್ಭುತವಾದಂಥ ಕೆಲಸವೊಂದನ್ನು ಮಾಡುವಂಥ ದಿನ, ಬಹಳ ವಿಶೇಷ ದಿನ. ಹಾಗಾಗಿ ಬಹಳ ದಿನಗಳಿಂದ ಅಂದುಕೊಳ್ತಾ ಇರುವಂಥ ಕೆಲಸ ಈ ದಿನ ಅದು ಜರುಗತ್ತೆ. ಹಾಗೆ ಹೊಸ ಆರ್ಥಿಕ ಯೋಜನೆಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಏನೋ ಒಂದು ಫ್ಯೂಚರ್ ಪ್ಲ್ಯಾನನ್ನು ಮಾಡ್ಕೊಳ್ತೀರಿ. ಅದಕ್ಕೆ ಪೂರಕವಾಗಿ ನಿಮ್ಮ ಸ್ನೇಹಿತರೋ ಬಂಧುಗಳೋ ಒಳ್ಳೆಯ ಸಲಹೆಯನ್ನು ಕೊಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಕಮಿಟ್ಮೆಂಟ್ಗೆ ಹೋಗೋ ಮೊದಲು ಅದರ ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಮನಕಾರಕನಾದಂಥ ಚಂದ್ರ ಈ ದಿನ ನಿಮ್ಮ ಮನಸ್ಸನ್ನು ಬಹಳ ಉದ್ವೇಗಗೊಳಿಸ್ತಾನೆ. ಏನೋ ಒಂದು ಟೆಂಪ್ಟೇಷನ್ ಅನ್ನುವಂಥದ್ದು ಇದೆ. ಅದರಿಂದ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಯಾವುದೇ ಒಂದು ಭಾವನೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಪ್ರಣಯದಕ್ಕೆ ಸಂಬಂಧಪಟ್ಟಂತಹ ಭಾವನೆಗಳಿಗೆ ತೀವ್ರವಾಗಿ ಪ್ರತಿಕ್ರಿಯೆಯನ್ನು ನೀಡಬೇಡಿ. ಹಾಗೆ ಆತುರವಾಗಿ ಯಾವುದೇ ಓಡಾಟ, ನಿರ್ಧಾರ, ಮಾತುಕತೆ, ಅಭಿಪ್ರಾಯ ಹೇಳುವಂಥದ್ದು ಇತ್ಯಾದಿಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೆಲವು ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಕೈಯಲ್ಲೇ ಇರುವಂಥದ್ದು. ಅಂಗೈಯಲ್ಲಿ ಬೆಣ್ಣೆ ಇದೆ, ತುಪ್ಪಕ್ಕೆ ಹುಡುಕಾಡಬೇಡಿ. ಹಾಗಾಗಿ ಆ ಸಮಸ್ಯೆಯ ಪರಿಹಾರ ಹೇಗೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಾಕು, ಅದಕ್ಕೆ ಪರಿಹಾರ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಆಲೋಚನೆಯೇ ಪ್ರಮುಖವಾಗಿ ನಿಮ್ಮನ್ನು ಮುನ್ನಡೆಸುವಂಥದ್ದು. ಹಾಗಾಗಿ ಒಳ್ಳೆಯ ಯೋಚನೆಯನ್ನು ಮಾಡಿ, ಒಳ್ಳೆಯ ಯೋಜನೆಯನ್ನು ಹಾಕ್ಕೊಳ್ಳಿ. ಹಾಗೆ ನಿಮಗೆ ಪ್ರೇರೇಪಣೆ ನೀಡುವಂಥವರ ಮಾತನ್ನು ಈ ದಿನ ಕೇಳಿಸ್ಕೊಳ್ಳಿ. ಒಂದು ಮೋಟಿವೇಶನಲ್ ಟಾಕ್ ಅನ್ನುವಂಥದ್ದು ನಿಮಗೆ ಬೇಕಾಗುತ್ತೆ. ಹಾಗಾಗಿ ಅವರ ಮಾತು ನಿಮಗೆ ಪ್ರೇರಣೆಯನ್ನು, ಅಭಿಪ್ರೇರಣೆಯನ್ನು ನೀಡುವಂಥದ್ದು. ಇನ್ನು ವಿಶೇಷವಾಗಿ ಕೆಲವು ಕೆಟ್ಟ ಸಮಯಗಳು ನಿಮಗೆ ಒತ್ತಡವನ್ನು ನೀಡುವಂಥದ್ದು. ಅಂದರೆ ವ್ಯಕ್ತಿಯ ಪ್ರಭಾವ, ನಿಮ್ಮ ಸ್ನೇಹಿತರ ಪ್ರಭಾವ ಅಥವಾ ಯಾವುದೋ ಒಂದು ಸನ್ನಿವೇಶದ ಪ್ರಭಾವಕ್ಕೆ ಮಣಿಯುವಂಥದ್ದು. ಇದರಿಂದ ನಿಮಗೆ ಇಷ್ಟ ಇಲ್ಲ ಅಂದರೂ ಒಂದು ಕೆಟ್ಟ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮನಸ್ಸಿಗೆ ಒಪ್ಪದಂತಹ ಕೆಲಸ ಮಾಡುವಂಥ ಸನ್ನಿವೇಶ ಒಂದು ಬರಬಹುದು. ಹಾಗಾಗಿ ಇದನ್ನು ಸ್ವಲ್ಪ ಮ್ಯಾನೇಜ್ ಮಾಡಬೇಕು ನೀವು. ಇನ್ನು ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದುಡುಕುವಂತಹ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಈ ದಿನ, ಅದನ್ನು ಬಳಸ್ಕೊಳ್ಳಿ. ಹಾಗೆ ನೀವು ಏನು ಅನ್ನೋಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ನಿಮಗೆ ಸಿಕ್ಕತ್ತೆ ಈ ದಿನ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ. ಹಾಗೆ ಭಕ್ತಿಯಿಂದ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಗತ್ಯವಾದಂತಹ ಕೆಲಸ ಕಾರ್ಯಗಳು ಸೂಕ್ತ ಸಮಯದಲ್ಲಿ ಆಗುವಂಥದ್ದು. ನೋಡಿ, ಹೆಚ್ಚಿನ ಶ್ರಮ ಇಲ್ಲ, ಆದರೆ ಕೆಲಸ ಮಾತ್ರ ಆಗುತ್ತೆ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಚೆನ್ನಾಗಿದೆ. ಕಮ್ಯುನಿಕೇಷನ್ ಚೆನ್ನಾಗಿದೆ ಈ ದಿನ. ಅಂದರೆ ನೀವು ಏನನ್ನು ಹೇಳಬೇಕೋ ಅದನ್ನು ಬಹಳ ಚೆನ್ನಾಗಿ ಕನ್ವೆ ಮಾಡ್ತೀರಿ. ಇದರಿಂದ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಎಷ್ಟೋ ಕೆಲಸಗಳು ನಿಮ್ಮದಾಗಿ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದಿನ ಹೊಸದಾಗಿ ಏನಾದರೂ ಮಾಡಬೇಕು ಅಂತಿದ್ದರೆ, ಹೊಸ ವ್ಯಾಪಾರ ಬಂಡವಾಳ ಹಾಕುವಂಥದ್ದು, ಇನ್ನು ಮನೆ ಸೈಟು ಖರೀದಿ ಮಾಡುವಂಥದ್ದು ಅಥವಾ ಒಂದು ಉದ್ಯೋಗ, ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ಒಂದು ಹೊಸ ತೀರ್ಮಾನ ಆಗಬೇಕು ಇತ್ಯಾದಿಗಳಿಗೆ ಒಳ್ಳೆಯ ಕಾಲ ಇದು. ಹಾಗಾಗಿ ನಿಮ್ಮ ಸಾಧ್ಯತೆಗಳನ್ನು ನೋಡಿ ನಿಮ್ಮ ಕಾರ್ಯ ಯೋಜನೆಯನ್ನು ರೂಪಿಸ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಸ್ವಲ್ಪ ಮಟ್ಟಿನ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಕೌಟುಂಬಿಕವಾಗಿ. ಅದಕ್ಕಾಗಿ ಸ್ವಲ್ಪ ತಾಳ್ಮೆ, ವ್ಯವಧಾನ ಅನ್ನುವಂಥದ್ದನ್ನು ಬೇಕಾಗುತ್ತೆ. ಇನ್ನು ವಿಶೇಷವಾಗಿ ವಾಸ್ತವವಾದಿಗಳಾಗಿರಬೇಕು. ಅಂದರೆ ಪ್ರಾಕ್ಟಿಕಲ್ಲಾಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ ಈ ದಿನ ಮನಸ್ಸಿಗೆ ಸಂತೋಷ ಲಭ್ಯವಾಗುತ್ತೆ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ
ಈ ದಿನ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ದುರ್ಗಾದೇವಿಯ ದರ್ಶನ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ದೇವತೆಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ಸುದ್ದಿಯೊಂದನ್ನು ಪಡೆಯುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಅನುಭವದ ಆಧಾರದಲ್ಲಿ ಈ ದಿನ ಯಾವುದೇ ಒಂದು ಸನ್ನಿವೇಶವನ್ನು ಧನಾತ್ಮಕವಾಗಿ ರೂಪಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ಕೂಡ ಇದೆ. ಹಾಗಾಗಿ ನಿಮ್ಮ ಶಕ್ತಿ, ಸಾಮರ್ಥ್ಯ, ಯುಕ್ತಿ, ಬುದ್ಧಿವಂತಿಕೆ ಏನಿದೆ ಅದನ್ನು ಉಪಯೋಗಿಸಿಕೊಂಡು ಈ ದಿನ ಕೆಲವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಯಾವುದಕ್ಕೂ ಕೂಡ ಯಾಮಾರಬೇಡಿ ಈ ದಿನದಲ್ಲಿ. ಹಾಗೆ ಅತಿಯಾದ ಆತ್ಮವಿಶ್ವಾಸವನ್ನು ಕೂಡ ಹೊಂದಬೇಡಿ. ಸರ್ವೇ ಸಾಧಾರಣವಾಗಿ ಮಾಡುವಂಥ ಕೆಲಸಗಳಿದೆಯಲ್ಲ, ಇಲ್ಲಿ ಕೆಲವು ಅಡ್ಡಿ ಆತಂಕಗಳು ಬರುವಂಥದ್ದು ಕೂಡ ಇದೆ. ಅದನ್ನು ಸ್ವಲ್ಪ ನಿಭಾಯಿಸಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆ ಈ ದಿನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇನ್ನು ಕೆಲವು ವಿಚಾರಗಳನ್ನು ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಪೋಷಕರ ಸಹಾಯ ಬೇಕಾಗುತ್ತೆ. ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನ ಈ ದಿನ ನಿಮಗೆ ಬೇಕು. ಹಾಗಾಗಿ ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಇನ್ನು ಕೆಲವು ವ್ಯಾಮೋಹಗಳು ಸ್ವಲ್ಪ ಹಾನಿಕರವಾಗಿರುವಂಥದ್ದು. ಹಾಗಾಗಿ ಅದನ್ನು ನಿಗ್ರಹ ಮಾಡಿಕೊಳ್ಬೇಕು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ನಿಮ್ಮಲ್ಲಿರುವಂಥ ಒಂದು ಜಾಗೃತ ಪ್ರಜ್ಞೆ ಏನಿದೆ ಅದು ವಿಶೇಷವಾಗಿ ಪ್ರಕಟವಾಗುತ್ತೆ. ಹಾಗಾಗಿ ಇಷ್ಟು ದಿನ ಸುಪ್ತವಾಗಿರುವಂಥ ಪ್ರತಿಭೆ ಹೊರಬರಲಿಕ್ಕೆ ಅವಕಾಶ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಒಂದು ಕಲಾವಂತಿಕೆ ಆಗಲಿ, ಹವ್ಯಾಸ ಆಗಲಿ, ಒಂದು ಟ್ಯಾಲೆಂಟ್ ಆಗಲಿ, ಪ್ರತಿಭೆ ಆಗಲಿ, ಯಾವುದೋ ಒಂದನ್ನು ಒಬ್ಬರು ಮೆಚ್ಚುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ರೂಪಕ್ಕಿಂತ ನಿಮ್ಮ ನಡತೆಗೆ, ನಿಮ್ಮ ಮಾತಿಗೆ ವಿಶೇಷವಾಗಿ ಆಕರ್ಷಣೆಗೆ ಒಳಗಾಗುವಂಥವರು ಇದ್ದಾರೆ. ಬೇರೆಯವ್ರನ್ನ ಮೆಸ್ಮರೈಸ್ ಮಾಡ್ತೀರಿ ಈ ದಿನ ನಿಮ್ಮ ಮಾತಿನಿಂದ. ಹಾಗೆ ವಿಶೇಷವಾಗಿ ನಿಮಗೆ ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಸಾಮರ್ಥ್ಯ ಇದೆ. ಯಾವುದೇ ಟೀಕೆಗಳು ಬರಲಿ, ಅಪವಾದಗಳು ಬರಲಿ, ಅದನ್ನು ಎದುರಿಸುವಂಥದ್ದು ಕೂಡ ಈ ದಿನ ನಿಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಮೇಲೆ ಅವಲಂಬಿತವಾಗಿರುವಂಥದ್ದು. ಹಾಗಾಗಿ ಈ ದಿನ ಏನೇ ಬಂದರೂ ಕೂಡ ಅದನ್ನು ನಿಭಾಯಿಸಬೇಕು ಅಂಥ ಒಂದು ಸ್ಥೈರ್ಯವನ್ನು ತಂದುಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ, ಇದು ನಿಮ್ಮ ಪಾಠವಾಗಬೇಕು ಈ ದಿನ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂಥ ದಿನ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ವಿಶೇಷವಾಗಿ ಲಾಭಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಆದರೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳೇ ಈ ದಿನ ನಿಮ್ಮ ಮಾನಸಿಕ ಸಂತೋಷವನ್ನು ಹಾಳು ಮಾಡಬಹುದು. ಸ್ವಲ್ಪ ಎಚ್ಚರಿಕೆ. ಈ ದಿನ ಒತ್ತಡವನ್ನು ನಿಭಾಯಿಸಬೇಕು. ಕೆಲಸದ ಒತ್ತಡ ಇದೆ, 10 ಕೆಲಸಗಳು ಮನಸ್ಸಿನಲ್ಲಿರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಪ್ರಿಯಾರಿಟೈಸ್ ಮಾಡಿಕೊಳ್ಬೇಕು. ಯಾವುದು ಅಗತ್ಯವಾಗಿ ಆಗಬೇಕು, ಯಾವುದನ್ನು ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅನ್ನೋಂಥದ್ದನ್ನು ಪೂರ್ವ ನಿರ್ಧಾರಿತವಾಗಿ ಯೋಚಿಸಬೇಕಾಗತ್ತೆ. ಇದರಿಂದ ಒತ್ತಡವನ್ನು ನಿಭಾಯಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಮತ್ತೊಂದು ಚೈತನ್ಯದಾಯಕವಾದಂಥ ದಿನವಾಗುತ್ತೆ. ಬಹಳ ಎನರ್ಜೆಟಿಕ್ ಆಗಿದ್ದೀರಿ. ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡಲಿಕ್ಕೆ ಒಳ್ಳೆಯ ಮನಸ್ಸಿದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಈ ದಿನದ ಒತ್ತಡ ನಿಮಗೆ ಪ್ರಯಾಣದಿಂದ ಆಗುವಂಥದ್ದು. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಕೌಟುಂಬಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಸಂದರ್ಭ ಕೆಲ ಸಮಯ ವ್ಯರ್ಥವಾಗುವಂಥದ್ದು ಕೂಡ ಇದೆ. ಹಾಗೆ ಸಮಯ ಅಮೂಲ್ಯ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಈ ದಿನದಲ್ಲಿ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಯಾವುದೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು. ನೀವೊಂದು ಹೇಳ್ತೀರಿ, ಅವರೊಂದು ಹೇಳ್ತಾರೆ. ಏತಿ ಅಂದರೆ ಪ್ರೇತಿ ಅನ್ನುವಂಥದ್ದು.
ಹೀಗಾಗಿ ಸ್ವಲ್ಪ ಅಭಿಪ್ರಾಯ ಭೇದ ಉಂಟಾಗುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಬೇಸರವನ್ನು ತರಿಸುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಸಂಗಾತಿಯ ನಡವಳಿಕೆ ಕೂಡ ಈ ದಿನ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ನಿಮಗೆ ಯಾವುದು ಇಷ್ಟ ಕಷ್ಟ ಅನ್ನುವಂಥದ್ದನ್ನು ಭಾಳ ನೇರವಾಗಿ ಹೇಳುವಂಥ ಸ್ವಭಾವ ಇರೋದರಿಂದ ಈ ದಿನ ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಜಾಣತನ ಬೇಕು, ಸ್ವಲ್ಪ ನಿಯಂತ್ರಣ ಬೇಕು. ಹಾಗೆ ಕೆಲವರಿಗೆ ಒಬ್ಬಂಟಿಯಾಗಿ ಇರಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕೆಟ್ಟ ಆಲೋಚನೆಗಳಿಗೆ ಒಳಗಾಗಬೇಡಿ. ಅಂಥ ಪ್ರಲೋಭನೆಗಳು ಏನೇ ಬಂದರೂ ಕೂಡ ಸ್ವಲ್ಪ ಮನಸ್ಸನ್ನು ಬೇರೆ ಕಡೆಗೆ ಸರಿದಾರಿಯಲ್ಲಿ ತಂದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಹೋದ್ಯೋಗಿಗಳಾಗಲಿ ಸಹವರ್ತಿಗಳಾಗಲಿ ನಿಮ್ಮ ಸಹಾಯಕ್ಕೆ ಬರುವಂಥದ್ದು ಇದೆ. ಹಾಗಾಗಿ ಅವರ ಒಂದು ಸಹಕಾರವನ್ನು ಅಥವಾ ಅವರ ಒಂದು ಸೇವೆಯನ್ನು ಈ ದಿನ ನೀವು ಕೂಡ ಸ್ವಲ್ಪ ದುರುಪಯೋಗಪಡಿಸ್ಕೊಳ್ಳುವಂಥದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ಪ್ರಯಾಣದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಶಿವನ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಚೈತನ್ಯ ಚೆನ್ನಾಗಿದೆ, ಎನರ್ಜಿ ಇದೆ, ಆರೋಗ್ಯ ಇದೆ, ಒಳ್ಳೆಯ ಮನಸ್ಸಿದೆ. ಆದರೆ ಕೆಲವು ಕಲುಷಿತ ವಾತಾವರಣಗಳು ಮನಸ್ಸನ್ನು ಸ್ವಲ್ಪ ಹಾಳು ಮಾಡುವಂಥದ್ದಿದೆ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲೇ ಸ್ವಲ್ಪ ಆರಾಮಾಗಿರಬೇಕು ಅನ್ನುವಂಥ ಸನ್ನಿವೇಶದಲ್ಲೇ ಕೆಲವು ಅವಘಡಗಳು ಸಂಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ವಿಚಾರಕ್ಕೆ ಹೆಚ್ಚು ಮನಸ್ಸನ್ನು ಕೊಡಬೇಡಿ. ಈ ದಿನದಲ್ಲಿ ಎಲ್ಲವೂ ಕೂಡ ಭಗವಂತನ ನಿಯಮದಂತೆ ನಡೆಯುವಂಥದ್ದು. ಹಾಗಾಗಿ ನಮ್ಮ ಕೈಲಿ ಯಾವುದೂ ಇಲ್ಲ, ಎಲ್ಲ ನಿಯಾಮಕ ಭಗವಂತನೇ ಆಗಿರೋದರಿಂದ ಅವನು ನಡೆಸಿದಂತೆ ನಡಿಬೇಕಾಗತ್ತೆ. ಹಾಗಾಗಿ ಪರಿಸ್ಥಿತಿಗೆ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ನಿಮ್ಮ ಅತಿಯಾದ ಜೀವನ ಶೈಲಿ ಮನೆಯಲ್ಲಿ ಸ್ವಲ್ಪ ಆತಂಕವನ್ನು ಸೃಷ್ಟಿಸುವಂಥದ್ದು ಆಗುತ್ತೆ. ಹಾಗಾಗಿ ಸರ್ವೇ ಸಾಧಾರಣವಾಗಿ ಪ್ರಾಕ್ಟಿಕಲ್ಲಾಗಿ ಇರುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ನಿಮ್ಮ ಕಣ್ಣುಗಳನ್ನು ನೀವೇ ನಂಬಲ್ಲ. ಅಂತಹ ಘಟನೆಗಳು ನಿಮಗೆ ಈ ದಿನ ಎದುರಾಗುವಂಥದ್ದು ಕೂಡ ಇದೆ. ಕೆಲವು ಆಶ್ಚರ್ಯಕರವಾಗಿರುವಂಥ ಸನ್ನಿವೇಶಗಳನ್ನು ಈ ದಿನ ಅನುಭವಿಸ್ತೀರಿ. ಒಟ್ಟಾರೆ ಸ್ವಲ್ಪ ವಿಚಿತ್ರವಾಗಿರುವಂಥ ಅನುಭವಗಳು ಈ ದಿನ ನಿಮಗೆ ಆಗತ್ತೆ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿಯವರಿಗೆ ಈ ದಿನ ವಿಶೇಷವಾಗಿ ವಿಸ್ಮಯ ಉಂಟಾಗುವಂಥ ದಿನ. ಏನೋ ಒಂದು ಆಶ್ಚರ್ಯ, ಸೋಜಿಗ ಅನ್ನುವಂಥದ್ದು ಇದೆ. ಈ ಹಿಂದೆ ನೀವು ಅನುಭವಿಸಿಲ್ಲದಂಥ ಒಂದು ವಿಶೇಷ ಘಟನೆಯನ್ನು ಸಾಕ್ಷೀಕರಿಸುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಏನೋ ನೀವು ಮಾಡ್ತಾ ಇರುವಂಥ ಒಂದು ಉದ್ಯೋಗ, ಒಂದು ಚಟುವಟಿಕೆ, ಇದರಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಬರುವಂಥದ್ದು. ಹಾಗಾಗಿ ಬರುವಂಥ ಅವಕಾಶವನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ, ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ನಿಮ್ಮ ಭವಿಷ್ಯಕ್ಕೆ ಬೇಕಾದಂಥ ಒಂದು ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಒಳ್ಳೆಯವರ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೆಲವು ಗುಪ್ತವಾಗಿ ಇರುವಂಥದ್ದು, ಕೆಲವು ರಹಸ್ಯಗಳಿದೆ, ಅದನ್ನು ಭೇದಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನಿಮ್ಮಿಂದ ಆಗತ್ತೆ. ಒಟ್ಟಾರೆ ಪ್ರಯತ್ನಪೂರ್ವಕವಾಗಿಯೇ ಕೆಲವು ಕೆಲಸಗಳು ವಿಶೇಷ ಫಲವನ್ನು ನಿಮಗೆ ಕೊಡುವಂಥದ್ದು. ಹಾಗಾಗಿ ಕೀಪ್ ಅಟೆಂಪ್ಟಿಂಗ್, ಯಾವುದೇ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣ್ತೀರಿ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.